TV7 ಕನ್ನಡಕ್ಕೆ ಸ್ವಾಗತ. 22 ವರ್ಷಗಳ ಸೇನಾ ಸೇವೆ ಬಳಿಕ ಸ್ವಗ್ರಾಮಕ್ಕೆ ಮರಳಿದ ಯೋಧ ರಮೇಶ್ ನೀರಲಗಿಗೆ ಅದ್ಧೂರಿ ಸ್ವಾಗತ. ಹೌದು ವೀಕ್ಷಕರೇ, ಬಾದಾಮಿ ತಾಲೂಕಿನ ಬೇಡರಬೂದಿಹಾಳ ಗ್ರಾಮದ ಯೋಧ ರಮೇಶ್ ಅಯ್ಯಪ್ಪ ನೀರಲಗಿ ಅವರು ಭಾರತೀಯ ಸೇನೆಯಲ್ಲಿ 22 ವರ್ಷಗಳ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸ್ವಗ್ರಾಮಕ್ಕೆ ಆಗಮಿಸಿದ ವೇಳೆ ಗ್ರಾಮಸ್ಥರು ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಬಾದಾಮಿ ರೈಲು ನಿಲ್ದಾಣದಿಂದ ಬೈಕ್ ರ್ಯಾಲಿ ಹಾಗೂ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆತರಲಾಯಿತು. ಮಾರ್ಗಮಧ್ಯೆ ಚಿಕ್ಕಮುಚ್ಚಳಗುಡ್ಡ ಗ್ರಾಮಸ್ಥರು ಯೋಧರನ್ನು ಸನ್ಮಾನಿಸಿ ಗೌರವಿಸಿದರು. ಬೇಡರಬೂದಿಹಾಳ ಗ್ರಾಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಮಹಿಳೆಯರು ಆರತಿ ಬೆಳಗಿ, ಪುಷ್ಪಾರ್ಚನೆ ಮಾಡಿ, ಜೈ ಜವಾನ್ ಜೈ ಕಿಸಾನ್ ಘೋಷಣೆಗಳೊಂದಿಗೆ ಸ್ವಾಗತಿಸಿದರು. ವೇದಿಕೆಯಲ್ಲಿ ಯೋಧ ರಮೇಶ್ ನೀರಲಗಿ ಅವರು ತಮ್ಮ ತಾಯಿಗೆ ಸೇನಾ ಟೋಪಿ ಧರಿಸಿ ಗೌರವ ಸಲ್ಲಿಸಿ, ಪತ್ನಿ ಸುಮಂಗಲ ಹಾಗೂ ತಾಯಿಯೊಂದಿಗೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಸೆಲ್ಯೂಟ್ ಸಲ್ಲಿಸಿದರು. ಪುಂಚ್, ಲಡಾಖ್, ಜಮ್ಮು ಕಾಶ್ಮೀರ ಸೇರಿದಂತೆ ವಿವಿಧ ಗಡಿ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಗುಜರಾತ್ನಲ್ಲಿ ನಿವೃತ್ತರಾದ ಅವರು, ರಜೆಯ ಸಂದರ್ಭದಲ್ಲೂ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿನಿಯರು ಗೌರವ ಸಮರ್ಪಿಸಿದರು. ಅಲ್ಲದೆ ಯೋಧ ದಂಪತಿಯನ್ನು ಶಾಲು ಹೊದಿಸಿ, ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಗಾನಕೋಗಿಲೆ ಮಂಜು ಹೊಸಕೇರಿ ಗಾಯನ ನಡೆಸಿದರು. ವರದಿ: ರಾಜೇಶ್ ಎಸ್. ದೇಸಾಯಿ, TV7 ಕನ್ನಡ ಬಾದಾಮಿ.